ಒಂದು ಕ್ಷಣ ಆಲೋಚನೆ ಮಾಡಿ, ಆ ಭಗತ್ ಸಿಂಗ್ಗೆ ನಾವು ಕೊಟ್ಟ ಕೃತಜ್ಞತೆ ಸಾಕಾ? ಭಗತ್ ಸಿಂಗ್ನ ಪಾಠವನ್ನ ನಮ್ಮ ಪಠ್ಯದಲ್ಲಿ ಹಾಕಬೇಕು ಅಂದಾಗ ಇತ್ತೀಚೆಗೆ ಶಟ್ಟರ್ ಅನ್ನೋ ಪಠ್ಯ ಪುಸ್ತಕ ರಚನೆಯ ಸಮಿತಿಯೊಬ್ಬರು ಹೇಳಿದ್ರಂತೆ, ಭಗತ್ ಸಿಂಗ್ನ ಪಠ್ಯ, ಭಗತ್ ಸಿಂಗ್ನ ಬಗ್ಗೆ ಪಾಠ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಬಗ್ಗೆ ಪಾಠ, ಹೀಗೆ ಇವ್ರ ಬಗ್ಗೆ ಎಲ್ಲ ಪಾಠ ಹಾಕಿದ್ರೆ ನಮ್ಮ ಮಕ್ಕಳಿಗೆ ಹೊರೆಯಾಗತ್ತೆ ಅಂತ. ಮೌಂಟ್ ಬ್ಯಾಟನ್ನ ಲಾರ್ಡ್ ಅಂತ ಕರೆದ್ರೆ ಹೊರೆಯಾಗೋಲ್ಲ, ಲಾರ್ಡ್ ಅನ್ನೋ ದೇವರಿಗೆ ಕಣ್ರಿ. ಆದ್ರೆ ಮೌಂಟ್ ಬ್ಯಾಟನ್ನ ನಮ್ಮ ಮಕ್ಕಳು ಪದೇ ಪದೇ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳ್ತಾರೆ, ಲಾರ್ಡ್ ಡಾಲ್ ಹೌಸಿ ಅಂತ ಹೇಳ್ತಾರೆ. ಯಾವ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾನೂನಿಂದ ಈ ದೇಶದ ರಾಜ್ಯಗಳನ್ನ ಕಬಳಿಸಿಬಿಟ್ನೋ, ಯಾವ ಮೌಂಟ್ ಬ್ಯಾಟನ್ ಈ ದೇಶವನ್ನ ತುಂಡರಿಸಿದ್ನೋ ಅವ್ರನ್ನ ದೇವರುಗಳು ಅಂತ ಕರಿಬೇಕಾದ್ರೆ ಸಮಸ್ಯೆ ಆಗೋಲ್ಲ. ಮೌಂಟ್ ಬ್ಯಾಟನ್ನ ಬಗ್ಗೆ 2 ಪುಟದ ಪಾಠವನ್ನ ಮಕ್ಕಳು ಓದಬೇಕಾದ್ರೆ ಹೊರೆಯಾಗೋಲ್ಲ. ಭಗತ್ ಸಿಂಗ್ನ ಬಗ್ಗೆ ಒಂದು ಪಾಠ ಹಾಕಿದ್ರೆ ಮಕ್ಕಳಿಗೆ ಹೊರೆಯಾಗತ್ತೆ ಅಂತ ಹೇಳ್ತಾರಲ್ರಿ. ಏನರ್ಥ ಇದಕ್ಕೆ? ನಾವು ಎಂಥ ಪೀಳಿಗೆ ಸೃಷ್ಟಿ ಮಾಡ್ತಿದ್ದೀವಿ? ಭಗತ್ ಸಿಂಗ್ ಒಬ್ಬರೇ ಅಲ್ಲ, ಈ ದೇಶದಲ್ಲಿ ಕ್ರಾಂತಿಕಾರಿಗಳು ನೂರಾರು, ಸಾವಿರಾರು, 6,20,000 ಜನ ಕ್ರಾಂತಿಕಾರಿಗಳ ಬಲಿದಾನವಾದ ನಂತರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ನೆನ್ಪಿಟ್ಕೊಳ್ಬೇಕಾದ ವಿಚಾರ. ಈ ದೇಶದ ಮೇಲೆ 6.25 ಲಕ್ಷ ಜನ ಕ್ರಾಂತಿಕಾರಿಗಳ ರಕ್ತ ಹರಿದಿದೆ ಅಂತಂದ್ರೆ ಆ ರಕ್ತದ ಮೇಲೆ ಕಟ್ಟಿರೋ ಸ್ವಾತಂತ್ರ್ಯ ಇದು. ಆದ್ರೆ ಆ ಬಲಿದಾನಿಗಳ ಹೆಸರನ್ನ ನಾವು ಯಾವತ್ತಾದ್ರೂ ತಿಳ್ಕೊಂಡಿದೀವಾ? 25 ವರ್ಷದ ಪೋರ, 25 ದಾಟಿರದ ಪೋರ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ಕೊಡ್ತಾನೆ ಅಂದ್ರೆ ಎಷ್ಟು ನೋವಾಗತ್ತೆ. ಯಾವ ತರದ ಜೀವನವನ್ನ, ಎತ್ತರದ ಜೀವನವನ್ನ ಅವರು ಬದುಕಿದ್ರು. ಆದ್ರೆ ನಾವು ಅವರಿಗೆ ಕೊಟ್ಟಿರುವಂತಹ ಗೌರವಾದ್ರೂ ಏನೋ ಆಲೋಚನೆ ಮಾಡ್ಕೋಬೇಕು. ನಾವು ಪ್ರತಿಕ್ಷಣವೂ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕು. ಈ ದೇಶ ಬಹುರತ್ನ ಪ್ರಸವಿ ಭಾರತಿ ಅಂತ ಕರೆಸ್ಕೊಳ್ಪಡತ್ತೆ. ಈ ದೇಶದಲ್ಲಿ ರತ್ನಗಳಿಗೆ ಕೊರತೆ ಇಲ್ಲ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈರ್ಧೃತ ಖರ ಖರವಾಲೆ, ಕೇಬಲೆ ಮಾ ತುಮಿ ಅಬಲೆ ಅಂತ ಒಂದೇ ಮಾತ್ರನಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರು ಹೇಳ್ತಾರೆ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಕಂಠಗಳು ಕಲಕಲ ನಿನಾದ ಮಾಡ್ತಾ ಇವೆ. ಕೋಟಿ ಕೋಟಿ ಭುಜೈ ಧೃತ ಖರ ಖರವಾಲೆ, ಖಡ್ಗಗಳನ್ನು ಹಿಡಿದು ಕೋಟಿಗಟ್ಟಲೆ ಭುಜಗಳು ನಿನ್ನ ರಕ್ಷಣೆಗೆ ಅಂತ ಕಾತರಿಸ್ಕೊಂಡು ನಿಂತಿವೆ. ಕೇಬಲೆ ಮಾ ತುಮಿ ಅಬಲೆ, ಅಮ್ಮ ನೀನ್ ಅಬಲೆನಾ ಅಂತ ತಾಯಿ ಭಾರತೀಯನ ಬಂಕಿಂ ಚಂದ್ರರು ಪ್ರಶ್ನಿಸ್ತಾರೆ. ಆದ್ರೆ ಎಲ್ಲಿ ನಮ್ಮ ಮಕ್ಕಳನ್ನ ನಾವು ಯಾವತ್ತಾದ್ರೂ ದೇಶದ ರಕ್ಷಣೆಯ ಪಾಠಗಳನ್ನು ಹೇಳ್ಕೊಡೋ ಕೆಲಸ ಮಾಡಿದೀವಾ? ನಮ್ಮ ಮಕ್ಕಳಿಗೆ ನಾವು ಯಾವತ್ತಾದ್ರೂ ಭಗತ್ ಸಿಂಗ್ನ ಕಥೆ ಹೇಳುವಂತ ಕೆಲಸ ಮಾಡಿದೀವಾ? ಟಿವಿಯಲ್ಲಿ ತೋರಿಸಬಾರ್ದೆಲ್ಲ ತೋರಿಸ್ಕೊಂಡು ಕೂತಿರ್ತೀವಿ. ಯಾವತ್ತಾದ್ರೂ ಒಂದಿನ ಮಕ್ಕಳನ್ನ ಕೂರಿಸ್ಕೊಂಡು, ಮಗು ಚಂದ್ರಶೇಖರ್ ಆಜಾದ್ 12 ವರ್ಷದವನಿದ್ದಾಗ ತನ್ನ ಪೃಷ್ಠದ ಮೇಲೆ 12 ಚಡಿಯೇಟ್ ತಿಂದಿದ್ದ ಕಣೋ ಅಂತ ಹೇಳಿದೀವಾ? ಬಾಬುಲಾಲ್ಗೇನೋ 15 ವರ್ಷದ ಪುಟ್ಟ ಪೋರ ಬ್ರಿಟಿಷರ ಲಾರಿಗೆ ತಲೆ ಕೊಟ್ಟು ತನ್ನ ತಲೆಯನ್ನ ಹೋಳಾಗಿ ಸಿಡಿಸ್ಕೊಂಡಿದ್ದ ಕಥೆನ ಯಾವತ್ತಾದ್ರೂ ಮಕ್ಕಳಿಗೆ ಹೇಳಿದೀವಾ? ಮತ್ತೆ ಯಾವ ತರ ರಾಷ್ಟ್ರವನ್ನು ಕಟ್ತೀವಿ? ಮತ್ತೆ ಯಾವ ತರ ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ? ಈ 6,20,000 ಬಲಿದಾನಿಗಳಲ್ಲಿ ಕೆಲವರನ್ನಾದ್ರೂ ನಾವು ಸ್ಮರಿಸಿಕೊಳ್ಳೋ ಪ್ರಯತ್ನ ಮಾಡದಿದ್ರೆ, ಅವರ ಆದರ್ಶವನ್ನ ನಮ್ಮ ಮಕ್ಕಳಿಗೆ ಹಂಚೋ ಪ್ರಯತ್ನ ಮಾಡದಿದ್ರೆ ರಾಷ್ಟ್ರ ಖಂಡಿತವಾಗಿ ಕಟ್ಟಲಿಕ್ಕೆ ಆಗೋಲ್ಲ. ಈ ಬಲಿದಾನಿಗಳು ನಮ್ಮ ಜೀವವಾಗಬೇಕು. ಇಂಥ ಬಲಿದಾನವನ್ನ ನಾವು ಪದೇ ಪದೇ ಸ್ಮರಿಸಿಕೊಳ್ಬೇಕು. ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಪಣ ತೊಡಬೇಕು. ನಮ್ಮ ಮಕ್ಕಳು, ಈ ದೇಶದ ಯುವಕರು ಪ್ರತಿಯೊಬ್ಬರು ರಾಷ್ಟ್ರ ಕಾರ್ಯಕ್ಕೆ ಧುಮುಕಬೇಕು. ಆಗ ಮಾತ್ರ ಈ ದೇಶವನ್ನ ಬಹುರತ್ನ ಪ್ರಸವಿ ಭಾರತಿ ಎಂದಿದ್ದಕ್ಕೂ ಸಾರ್ಥಕವಾಗತ್ತೆ. ಮಕ್ಕಳು ಆಟ ಆಡ್ಲಿಕ್ಕೆ ಹೋದ್ರೆ ಹೋವೆ ಶೇಷಾದ್ರಿಗಳು ಬರೆದ ಆ ಸಾಲುಗಳು ಈಗಲೂ ಕೂಡ ನನ್ನ ಕಣ್ಮುಂದೆ ನಿಂತ್ಕೊಂಡಿದೆ. ಪುಟ್ಟ ಮಗು ಆಟ ಆಡ್ಲಿಕ್ಕೆ ಹೋದ್ರೆ ಕಬಡ್ಡಿ ಆಡ್ಕೊಂಡು ಬರುತ್ತೆ. ಅಮ್ಮನಿಗೆ ಬಂದು ಹೇಳುತ್ತಂತೆ, ಅಮ್ಮ ಆ ಹುಡುಗ ನಂಗೆ ಹೊಡೆದ್ಬಿಟ್ಟ. ನಮ್ಮಮ್ಮ ಹೇಳ್ತಾಳೆ, ಮಗು ಅವನು ಹೊಡೆದ್ನಾ, ಒಂದು ಕೆಲಸ ಮಾಡು, ನಾಳೆಯಿಂದ ಆಡ್ಲಿಕ್ಕೆ ಹೋಗ್ಬೇಡ. ಅವನು ಯಾಕೆ ಹೊಡೆದ್ನಪ್ಪ, ಅವನು ಯಾಕೆ ಹೊಡೆದ, ನೀನ್ ತಪ್ಪು ಮಾಡಿದ್ಯಾ, ನೀನ್ ತಪ್ಪು ಮಾಡಿದ್ರೆ ಅವ್ನು ಹೊಡೆದಿದ್ದು ಸರಿ, ಇಲ್ಲ ಅಂದ್ರೆ ಅವ್ನು ಹೊಡೆದಿದ್ದು ತಪ್ಪು, ನೀನು ಹೋಗಿ ಕೇಳು, ಯಾಕಪ್ಪ ನಂಗೆ ಹೊಡೆದೆ, ನಾ ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಡ್ಲಿಲ್ಲ. ನಾಳೆಯಿಂದ ಆಡ್ಲಿಕ್ಕೆ ಹೋಗ್ಬೇಡ ಕಣೋ, ಆ ಹುಡುಗರಿಗೆ ಕೆಟ್ಟವರು ಅಂದ್ರು. ಹುಡುಗ ಬೆಳೆದ, ಶಾಲೆಗೆ ಹೋದ, 10ನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ ಬಂದು ಹೇಳ್ತಾನೆ, ಅಮ್ಮ ನನ್ನ ಕಾಲೇಜಿನ ಹುಡುಗಿ ಒಬ್ಬಳನ್ನ ಒಬ್ಬ ಹುಡುಗ ಚುಡಾಯಿಸ್ತಾನೆ ಕಣಮ್ಮ, ಅವಳು ಸೆರಗನ್ನು ಎಳೆದ ಕಣಮ್ಮ. ಪುಟ ನೀನೇನು ಮಾಡ್ಲಿಕ್ಕೆ ಹೋಗ್ಬೇಡಪ್ಪ, ನಿನ್ನ ಪಾಡಿಗೆ ನೀನಿದ್ದು ಬಿಡು ಆಯ್ತಾ. ಅವ್ರು ಏನು ಮಾಡಿದ್ರು, ಅವ್ರು ರೌಡಿಗಳು, ಅವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ, ಏನು ಬೇಕಾದರೂ ಮಾಡ್ಕೊಳ್ಳಿ. ಬೆಳೆದ ಹುಡುಗ ಹೇಳ್ತಾನೆ, ಕಾಶ್ಮೀರದ ಮೇಲೆ ಭಯೋತ್ಪಾದಕರ ದಾಳಿಯಾಗತ್ತೆ, ಅಲ್ಲಿಂದ ಹಿಂದೂಗಳನ್ನು ಓಡಿಸ್ತಿದ್ದಾರೆ ಕಣಮ್ಮ. ಅಯ್ಯೋ ನೀನೇನು ಚಿಂತೆ ಮಾಡ್ಕೋಬೇಡ ಪುಟ, ನಿನಗೆ 70,000 ಸಂಬಳ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬರ್ತಿದೆ, ನೀನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ. ಮತ್ತೆ ತಲೆ ಕೆಡಿಸ್ಕೊಳ್ಳೋದು ಯಾರು? ಯಾರಿಗೆ ಈ ರಾಷ್ಟ್ರವನ್ನ ದಾನ ಕೊಡಬೇಕು ಅಂತಿದ್ದೀರಾ? ಆಲೋಚನೆ ಮಾಡಿ. ನಾವು ನಮ್ಮ ಮಕ್ಕಳನ್ನ ಈಗಲಿಂದಲೇ ಈ ದಿಸೆಯಲ್ಲಿ ಪ್ರಿಪೇರ್ ಮಾಡಲಿಲ್ಲ ಅಂದ್ರೆ, ಈ ದೇಶದ ಯುವಕರನ್ನ ರಾಷ್ಟ್ರ ಕಟ್ಟೋದಕ್ಕೆ ತಯಾರು ಮಾಡಲಿಲ್ಲ ಅಂತಂದ್ರೆ ಭಗತ್ ಸಿಂಗ್ ಮತ್ತೆ ಹುಟ್ಟೋ ಕನಸು ಸಾಕಾರನೇ ಆಗೋಲ್ಲ.
ಭಗತ್ ಸಿಂಗ್ ನಮ್ಮ ಮನೆಗಳಲ್ಲಿ ಹುಟ್ಟು ಬರಬೇಕು, ಚಂದ್ರಶೇಖರ್ ಆಜಾದ್ ನಮ್ಮ ಮನಸ್ಸಿನಲ್ಲಿ ಮೂಡಬೇಕು, ಬಾಬು ಗೇನೋ ನಾವು ಆಗಬೇಕು. ಆಗ ಮಾತ್ರ ಈ ರಾಷ್ಟ್ರವನ್ನ ಮತ್ತೆ ಬೆಳಗಿಸೋದಕ್ಕೆ ಸಾಧ್ಯ. ಈ ರಾಷ್ಟ್ರವನ್ನ ಹಿಂದಿನ ವೈಭವತೆಗೆ ಮರಳಿಸ್ಲಿಕ್ಕೆ ಸಾಧ್ಯ. ಈ ರಾಷ್ಟ್ರವನ್ನ ಜಗದ್ಗುರುವಾಗಿ ಮಾಡಿಸ್ಲಿಕ್ಕೆ ಸಾಧ್ಯ. ಇಲ್ಲಿ ಸೇರಿರೋರೆಲ್ಲರಲ್ಲೂ ಆ ಥರದ ವಿಶಿಷ್ಟವಾದ ಸಂಕಲ್ಪ ಶಕ್ತಿ ಇದೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ನೀವೆಲ್ಲ ಸಂಕಲ್ಪ ಮಾಡಿದ್ರೆ ಖಂಡಿತವಾಗಿಯೂ ಈ ಕಾರ್ಯ ಸಾಧ್ಯವಾಗುತ್ತೆ. ಭಾರತ ಜಗದ್ಗುರುವಾಗೋದನ್ನ ನಾವು ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲರೂ ಈ ಸಂಕಲ್ಪ ಮಾಡ್ತೀರಾ, ನೀವೆಲ್ಲರೂ ಈ ಬಲಿದಾನವನ್ನ ಪದೇ ಪದೇ ನೆನಪಿಸ್ಕೊಳ್ತೀರಾ ಅಂತ ಆಶಿಸ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತನ್ಮತೆ